ಪ್ರೀತಿಯ ರಮ್ಯಾ, ಹೇಗಿದ್ದೀಯಾ? ಈ ಪತ್ರವನ್ನು ದೂರ ಬರೆಯುವಾಗ ನನಗೆ ಏನೋ ಒಂದು ಥರ ಖುಷಿ ಆಯಿತು, ದುಃಖವೂ ಆಯಿತು. ನೀನು ಇಲ್ಲದೆ ನನ್ನ ಜೀವನ ನನಗೆ ಶೂನ್ಯವಾಗಿದೆ. ಮೊದಲ ಬಾರಿ ನಿನ್ನ ನೋಡಿದ ಈ ನೋಟ ಇನ್ನೂ ನನ್ನ ಕಣ್ಣ ಮುಂದೆ ಇದೆ ರಮ್ಯಾ. ಈ ಜನ ಸರ್ಕಾರಿ ಪ್ರಥಮ ದರ್ಜೆ ಪಾಠಶಾಲೆ ಮಲ್ಲೇಶ್ವರಂ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆ 2005-2006 ಆಗ ಶಾಲೆಯಲ್ಲಿ ಹಲವಾರು ಶಾಲೆಗಳ ಪರೀಕ್ಷೆ ಕೇಂದ್ರವಾಗಿತ್ತು. ಅದರಲ್ಲೂ ನಮ್ಮ ಶಾಲೆ ಸರ್ಕಾರಿ ಪ್ರೌಢಶಾಲೆ ಹಾಗೂ ನಿಮ್ಮ ಶಾಲೆ ನಿರ್ಮಲ ರಾಣಿ ಶಾಲೆ ಮೊದಲನೇ ದಿನ ಕನ್ನಡ ಪರೀಕ್ಷೆ ನಾನು ಡೆಸ್ಕಿನಲ್ಲಿ ಕುಳಿತಿದ್ದೆ. ಆಗ ನೀನು ಬಂದು ನೋಡಿ ಹಾಯ್ ಎಂದೆ. ಆಗ ನನ್ನ ಮನಸ್ಸಿನಲ್ಲಿ 1000 ಕೋಗಿಲೆಗಳು ಹಾಡಿದಂತೆ ಆಯಿತು. ನಿನ್ನ ಮುದ್ದಾದ ಮುಖ, ನಿನ್ನ ನೋಟ, ನಿನ್ನ ಮುಗುಳ್ನಗೆ ಇನ್ನೂ ನನ್ನ ಕಣ್ಣ ಮುಂದೆ ಇದೆ. ನಿನ್ನ ಕಣ್ಣಿನ ನೋಟ ನನ್ನ ಮನಸ್ಸಿನಲ್ಲಿ ಪ್ರೀತಿ ಮೂಡಿಸಿತು. ವಿಜ್ಞಾನ ಪರೀಕ್ಷೆಯ ದಿನ ನಿನಗೆ ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸೋಣ ಅಂದುಕೊಂಡೆ. ಆದರೆ ನೀನು ನಿನ್ನ ಸ್ನೇಹಿತರ ಜೊತೆ ಮಾತನಾಡುತ್ತಿದ್ದೆ. ಸುಮ್ಮನೆ ನೋಡು ಅಂತ ಮನಸ್ಸಿನಲ್ಲಿ ಅಂದುಕೊಂಡೆ. ಆದರೆ ನೀನು ತಿರುಗಿ ನೋಡದೆ ನಕ್ಕೆ, ತಿರುಗು ನೋಡಿ ನಕ್ಕೆ. ನನಗೆ ಆಗ ನಿನಗೂ ನನ್ನ ಮೇಲೆ ಪ್ರೀತಿ ಇದೆ ಅಂದುಕೊಂಡೆ. ನಿತ್ಯ ಪರೀಕ್ಷೆಗೆ ನಿನ್ನ ನೋಡಲೆಂದೇ 1 ಗಂಟೆ ಮುಂಚಿತವಾಗಿ ಬರುತ್ತಿದ್ದೆ. ನೀನು ಬಂದ ತಕ್ಷಣ ನನ್ನ ಮನಸ್ಸು ಹೋಗು ಹೇಳು ಅಂತ ಹೇಳುತ್ತಿತ್ತು. ಕೊನೆಯ ದಿನ ಒಂದು ಮಾತು ಹೇಳದೆ ಹೋದೆ. ಕೊನೆಯ ದಿನ ಒಂದು ಮಾತು ಹೇಳದೆ ಹೋದೆ. ನನ್ನ ಮನಸ್ಸು ಇನ್ನೂ ಅಳುತ್ತಲೇ ಇದೆ. ನಿನ್ನ ನೋಡಲೇಬೇಕೆಂದು ನಿಮ್ಮ ಶಾಲೆಗೆ ಬಂದೆ, ನೀನು ಬರಲಿಲ್ಲ. ಕಾಲೇಜಲ್ಲ, ಶಾಲೆ ಅಂತ ಹೇಳಿದ್ರು. ಮಲ್ಲೇಶ್ವರಂನ ಎಲ್ಲ ಕಾಲೇಜುಗಳನ್ನು ಸುತ್ತಿದೆ, ನೀನು ಬರಲಿಲ್ಲ. ನಿನಗಾಗಿ ಇನ್ನು ಹುಡುಕುತ್ತಾ ಇದ್ದೇನೆ. ಇನ್ನು ನನ್ನ ಮನಸ್ಸಿನ ದುಃಖದ ಮಾತುಗಳನ್ನು ಹೇಳಿದರೆ ಪುಟಗಳು ಮುಗಿಯುವುದಿಲ್ಲ. ಬಿಡು, ಈ ಪತ್ರವನ್ನು ನೀನು ಓದುತ್ತೀಯಾ ಎಂದುಕೊಂಡಿದ್ದೇನೆ. ಏಕೆಂದರೆ ನಿನಗೆ ಫೇಸ್ಬುಕ್, ಮೇಲ್ ಎಲ್ಲದರಲ್ಲೂ ನೋಡಿದೆ. ಆಗಲೂ ನೀನು ಸಿಗಲಿಲ್ಲ. ಸಿಗುತ್ತೀಯಾ? ನನ್ನ ಪ್ರೀತಿ ನಿಜ. ಕೊನೆಯಲ್ಲಿ ಒಂದು ಹೇಳಲು ಇಷ್ಟಪಡುತ್ತೇನೆ. ನಾನು ನಿನ್ನನ್ನು ತುಂಬ ಇಷ್ಟಪಡುತ್ತಿದ್ದೇನೆ ರಮ್ಯಾ. ಇಂತಿ ನಿನ್ನ ಪ್ರೀತಿಯ ನಿರೀಕ್ಷಿಸುವ ಅಲೆಮಾರಿ ಹುಡುಗ ರಾಮು.